ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಏರ್ ಗ್ರೋತ್ ಸ್ಪ್ರೇ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ಇಲ್ಲಿ ನಾನು ಲವಂಗ, ಮೆಂತ್ಯೆ, ರೋಸ್ಮೇರಿ ತೊಗೊಂಡಿದ್ದೀನಿ. ಈ 3 ಇಂಗ್ರೀಡಿಯೆಂಟಲ್ಲೇ ಏರ್ ಗ್ರೋತ್ ಆಗೋಕ್ಕೆ, ಲೈಸ್ ಕಂಟ್ರೋಲ್ ಆಗೋಕ್ಕೆ, ಡ್ಯಾಂಡ್ರಫ್ ಹೋಗೋಕ್ಕೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಗ್ಲಾಸ್ ಬಾಟಲ್ ತಗೊಂಡು ಇವಾಗ ನಾನು 3 ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ. ಆ ಇಂಗ್ರೀಡಿಯೆಂಟನ್ನೆಲ್ಲ ಆ ಬಾಟಲಲ್ಲಿ ಹಾಕಿ ಅದಕ್ಕೆ ನಾನಿವಾಗ ವಾಟರ್ ಹಾಕ್ತಾಯಿದ್ದೀನಿ. 400 ml ವಾಟರ್ ಹಾಕ್ತಾಯಿದ್ದೀನಿ. ವಾಟರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು 6 to 8 hour ವೆಯ್ಟ್ ಮಾಡೋಣ. ಇಲ್ಲಿ ನಾನು 2 ಸ್ಪೂನು ರೋಸ್ಮೇರಿ, ಮೆಂತ್ಯೆ ಮತ್ತು 1 ಸ್ಪೂನು ಲವಂಗ ತೊಗೊಂಡಿದ್ದೀನಿ. ಲವಂಗ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಆ ಎರಡಕ್ಕೆ ಕಂಪೇರ್ ಮಾಡಿದಾಗ. ಆ ಮೆಷರ್ಮೆಂಟಲ್ಲಿ ತಗೊಂಡು ನೀವು ಇದನ್ನು ಒಂದು ಬಾಟಲಲ್ಲಿ ಹಾಕಿ 6 to 8 hour ವೆಯ್ಟ್ ಮಾಡಿದಾಗ ಇದು ಬಾಟಲ್ಗೆ ಇನ್ಫ್ಯೂಸ್ ಆಗಿರುತ್ತೆ. ಇದ್ರ ಅಂಶ ಎಲ್ಲ ನೀರಲ್ಲಿ ಬಂದು ನೀರ್ದು ಕಲರ್ ಚೇಂಜ್ ಆಗುತ್ತೆ. ಆವಾಗ ರೆಡಿಯಾಗಿದೆ ಅಂತ ನೋಡಿ. ಕಲರ್ ಇವಾಗ 8 hour ಆದಮೇಲೆ ಚೇಂಜ್ ಆಗಿದೆ. ಇದ್ರದ್ದು ಅಂಶ ಎಲ್ಲ ಆ ನೀರಲ್ಲಿ ಬಂದಿದೆ. ಈಗ ಆದಮೇಲೆ 8 hour ಆದಮೇಲೆ ಇದನ್ನು ನೀವು ಸ್ಪ್ರೇ ಬಾಟಲ್ ಸಿಗುತ್ತೆ ನಿಮಗೆ ಅಂಗಡಿಯಲ್ಲಿ, ಆ ಬಾಟಲ್ಗೆ ಹಾಕ್ಕೊಂಡು ಇಟ್ಕೊಂಡು ವಾರಕ್ಕೆ ಒಂದಿನ ಬಿಟ್ಟು ಒಂದಿನ ನೀವು ಸ್ಕಾಲ್ಫಿಗೆ ಯೂಸ್ ಮಾಡೋದ್ರಿಂದ ಇದ್ರದ್ದು ಬೆನಿಫಿಟ್ಟು ನಿಮಗೆ ಸಿಗುತ್ತೆ. ಇವಾಗ ನೋಡಿ ರೆಡಿಯಾಗಿದೆ. ಇದನ್ನು ನಾನು ಒಂದು ಗ್ಲಾಸ್ ಬಾಟಲಲ್ಲಿ ಸೋಸ್ಕೊಂಡ್ಬಿಡ್ತೀನಿ. ಸೋಸ್ಕೊಂಡಾದಮೇಲೆ ಸ್ಪ್ರೇ ಬಾಟಲ್ಗೆ ಹಾಕಿ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಬೆನಿಫಿಟ್ ನೋಡೋಣ. ಇಲ್ಲಿ ರೋಸ್ಮೇರಿ ಏನು ಮಾಡುತ್ತೆ ಅಂದರೆ ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ಸ್ನ ಸ್ಟಿಮ್ಯುಲೇಟ್ ಮಾಡಿ ಸ್ಕಾಲ್ಫ್ನ ಹೆಲ್ತಿಯಾಗಿಡುತ್ತೆ. ಮೆಂತ್ಯೆಯಲ್ಲಿ ಪ್ರೋಟೀನು, ಐರನ್ನು, ವಿಟಮಿನ್ ಇರೋದ್ರಿಂದ ಹೇರ್ ರೂಟ್ನ ನರಿಷ್ ಮಾಡುತ್ತೆ. ಲವಂಗ ಕೂಡ ನಿಮಗೆ ಲೈಸ್ ಪ್ರಾಬ್ಲಮ್ ಇದ್ದರೆ ಕಡಿಮೆ ಮಾಡುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ಸ್ನ ಇಂಪ್ರೂವ್ ಮಾಡುತ್ತೆ. ನಿಮಗೆ ಸ್ಕಾಲ್ಫು ಹೆಲ್ತಿಯಾಗಿರುತ್ತೆ, ಡ್ಯಾಂಡ್ರಫ್ ಕಂಪ್ಲೀಟಾಗಿ ಹೋಗುತ್ತೆ, ಹೇರ್ ಶೈನಿಂಗ್ ಆಗುತ್ತೆ, ಹೇರ್ ಗ್ರೋತಿಗೆ ಬೂಸ್ಟ್ ಮಾಡುತ್ತೆ ಈ ಇಂಗ್ರೀಡಿಯೆಂಟ್ ಎಲ್ಲ. ಈಗ ರೆಡಿಯಾಗಿರೋ ಏರ್ ಸ್ಪ್ರೇನ ನೀವು ಈ ಬುಡಕ್ಕೆ ಹಾಕ್ಕೊಳ್ಬೇಕು, ಸ್ಕಾಲ್ಫಿಗೆ ಹಾಕ್ಕೊಳ್ಬೇಕು. ಹೀಗೆ ಒಂದಿನ ಬಿಟ್ಟು ಒಂದಿನ ಮಾಡೋದ್ರಿಂದ ನಿಮಗೆ ಹೇರ್ ತುಂಬ ಲಾಂಗಾಗಿ, ದಪ್ಪಕ್ಕೆ, ಶೈನಿಂಗ್ ಆಗಿ ಚೆನ್ನಾಗಿ ಬರುತ್ತೆ. ಈವನ್ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಯಾರಿಗಾದ್ರೂ ಏನು ಸಮಸ್ಯೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ನಮ್ಮ ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಮರೆಯದಂಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.